ಬಾರಿಗೆ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 6 ಗಂಟೆಗೆ ಕಾರ್ಯಕ್ರಮ ಇದೆ. ಮೋದಿ ಪಟ್ಟಾಭಿಷೇಕದ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ. ಮೋದಿ 3.0 ಸರ್ಕಾರದಲ್ಲಿ ರಾಜ್ಯದ 5ವರಿಗೆ ಮಂತ್ರಿಗಿರಿ ಫಿಕ್ಸ್. ಕೊನೆಯ ಕ್ಷಣದಲ್ಲಿ ನಡೆಯಿತು ಅಚ್ಚರಿಯ ಬೆಳವಣಿಗೆ. 3.0 ಸರ್ಕಾರ, ಮೋದಿ ಸರ್ಕಾರದಲ್ಲಿ ರಾಜ್ಯದ 5ವರಿಗೆ ಮಂತ್ರಿಗಿರಿ ಫಿಕ್ಸ್ ಆಗಿದೆ. ಕೊನೆ ಕ್ಷಣದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದಾಗಿದೆ. ತುಮಕೂರು ಸಂಸದ ವಿ ಸೋಮಣ್ಣಗೆ ಜಾಕ್ ಪಾಟ್ ಹೊಡೆದಿದೆ. ಮೋದಿ ಸಂಪುಟದಿಂದ ಬೊಮ್ಮಾಯಿ ಔಟ್, ಸೋಮಣ್ಣ ಇನ್. ತುಮಕೂರು ಸಂಸದ ಸೋಮಣ್ಣ ಸಚಿವ ಸ್ಥಾನ ಫಿಕ್ಸ್. ಅಮಿತ್ ಶಾ ಒಡನಾಟದಿಂದ ಸೋಮಣ್ಣಗೆ ಅದೃಷ್ಟ ಖುಲಾಯಿಸಿದೆ. ಪಕ್ಷ ನಿಷ್ಠೆ, ಪಕ್ಷದ ಹೈಕಮಾಂಡ್ ಆದೇಶ ಪಾಲನೆಗೆ ಈ ಗಿಫ್ಟ್ ಸೋಮಣ್ಣ ಅವರಿಗೆ ಲಭಿಸಿದೆ. ಕರ್ನಾಟಕದ ಒಟ್ಟು 5ವರಿಗೆ ಕೇಂದ್ರ ಸಂಪುಟದಲ್ಲಿ ಸ್ಥಾನ ಒಲಿದು ಬಂದಿದೆ. ಅದರಲ್ಲಿ ಸೋಮಣ್ಣ ಅವರು ಕೂಡ ಒಬ್ರು. 3ವರಿಗೆ ಕ್ಯಾಬಿನೆಟ್, 2ವರಿಗೆ ರಾಜ್ಯ ಖಾತೆ ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣಗೆ ರಾಜ್ಯ ಖಾತೆ ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ಗೆ ಕ್ಯಾಬಿನೆಟ್ ದರ್ಜೆ ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಒಟ್ಟು ಕರ್ನಾಟಕದ 5ವರು. ಇನ್ನು ಮೋದಿ ಕ್ಯಾಬಿನೆಟ್ 3.0 ಸರ್ಕಾರ ರಚನೆ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ಲಿಂಗಾಯತ ಕೋಟಾದಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. ಅಂದ್ರೆ ಈಗಷ್ಟೇ ಕರ್ನಾಟಕದ ವಿಚಾರವನ್ನ ಮಾತನಾಡ್ತಾ ಇದ್ವಿ. 2 ಮಾಜಿ ಸಿಎಂಗಳನ್ನೇ ಮಾಜಿ ಸಚಿವ ವಿ ಸೋಮಣ್ಣ ಹಿಂದಿಕ್ಕಿದ್ದಾರೆ. ತುಮಕೂರು ಸಂಸದ ವಿ ಸೋಮಣ್ಣಗೆ ಅದೃಷ್ಟ ಖುಲಾಯಿಸಿದೆ. ಲಿಂಗಾಯತ ಕೋಟಾದಲ್ಲಿ ಕೇಂದ್ರ ಸಚಿವ ಸ್ಥಾನಕ್ಕೆ ಪೈಪೋಟಿ ಏರ್ಪಟ್ಟಿರೋದು. ರೇಸ್ನಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೊರಬಿದ್ದಿದ್ದಾರೆ. ವಿ ಸೋಮಣ್ಣ ಅವರಿಗೆ ಅದೃಷ್ಟ ಖುಲಾಯಿಸಿದೆ. 2 ಮಾಜಿ ಮುಖ್ಯಮಂತ್ರಿಗಳನ್ನೇ ಹಿಂದಿಕ್ಕಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೂ ಕೂಡ ಮಂತ್ರಿಗಿರಿಯ ಅವಕಾಶ ಈ ಬಾರಿ ಲಭಿಸಿಲ್ಲ. ರೇಸ್ನಿಂದ ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಹೊರಬಿದ್ದಿದ್ದಾರೆ. ವಿ ಸೋಮಣ್ಣಗೆ ಅವಕಾಶ ಖಚಿತ. ಅಮಿತ್ ಶಾ ಒಡನಾಟ, ಹೈಕಮಾಂಡ್ ಆದೇಶ ಪಾಲಿಸಿದ್ದಕ್ಕೆ ಸೋಮಣ್ಣ ಅವರಿಗೆ ಈ ಅವಕಾಶ ಒಲಿದು ಬಂದಿದೆ. ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ವಿ ಸೋಮಣ್ಣ ಸಂತಸ ವ್ಯಕ್ತಪಡಿಸಿದ್ದಾರೆ. 2 ಮಾಜಿ ಮುಖ್ಯಮಂತ್ರಿಗಳನ್ನೇ ಹಿಂದಿಕ್ಕಿದ್ದಾರೆ ಸಚಿವ ಸೋಮಣ್ಣ ಅವರು. ಸಂಸದ ಸೋಮಣ್ಣ ಅವರು ದೆಹಲಿಯಲ್ಲಿ ಪವರ್ ಟಿವಿ ಜೊತೆ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ವಿ ಸೋಮಣ್ಣ ಅವರು ಸಚಿವರಾಗಿ ಈಗಾಗಲೇ ನಿಯುಕ್ತಿಗೊಂಡಿರುವಂತಹ ಸೋಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಒಂದು ಜವಾಬ್ದಾರಿ ಸಿಗುತ್ತೆ ಅನ್ನೋ ನಿರೀಕ್ಷೆ ಆಯ್ತಾ ತಮಗೆ? ಹೇಗನ್ನಿಸಿದೆ ಸರ್? ನನಗೆ ಆ ಥರ ಏನೋ ನಿರೀಕ್ಷೆ ಇಟ್ಕೊಂಡವನಲ್ಲ. 2 ಕಡೆ ಸೋತಿದೆ, ಮತ್ತೆ ಪಕ್ಷ ನನ್ನನ್ನು ತುಮಕೂರಿಂದ ಲೋಕಸಭೆಗೆ ನಿಲ್ಲಿಸ್ತು. ಚುನಾವಣೆಯಲ್ಲಿ ಗೆದ್ವಿ. ಪಕ್ಷ ಒಬ್ಬ ಕೆಲಸಗಾರನ್ನ ಯಾವ ರೀತಿ ನಡ್ಸ್ಕೋಬೇಕು ಅನ್ನೋದಕ್ಕೆ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನನಗೆ ಜೀವನದಲ್ಲಿ ಒಂದು ದೊಡ್ಡ ಹೆಜ್ಜೆ ಗುರುತನ್ನ, ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ. ಹಾಗಾಗಿ ಪಕ್ಷದಲ್ಲಿ ಯಾರು ಒಳ್ಳೆ ತಂದೆಯಲ್ಲಿ ನಡ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರ ಜೊತೆಲಿ ಒಡನಾಟ ಇದ್ರೆ ಅಂಥವ್ರನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಒಂದು ಸಂದರ್ಭ ನನಗೆ ದೊಡ್ಡ ಸಂತೋಷ. ಸೋಮಣ್ಣ ಅವರ ಯಾವ ಒಂದು ಪಾಸಿಟಿವ್ ಅಂಶ ಇವತ್ತು ಈ ಒಂದು ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ? ಒಳ್ಳೆತನ ರೀ, ಅಷ್ಟು ಒಳ್ಳೆತನ. ಓಕೆ, ತಮ್ಮ ಈ ಒಂದು ಕ್ಷೇತ್ರದ ಜನತೆಗೆ ಈ ಒಂದು ಸಚಿವ ಸ್ಥಾನ ಸಿಕ್ಕಿರುವಂತಹ ಹಿನ್ನೆಲೆಯಿಂದ ಏನ್ ಸಂದೇಶ ಕೊಡ್ತೀರಿ? ನಾನು ಈ ಒಂದು ಸಚಿವ ಸ್ಥಾನವನ್ನ ನನ್ನ ಕ್ಷೇತ್ರ ಜನರಿಗೆ ಸಮರ್ಪಣೆ ಮಾಡ್ತೀನಿ. ರಾಜ್ಯದ ಜನತೆಗೆ ಏನು ಸಂದೇಶ? ರಾಜ್ಯಕ್ಕೆಲ್ಲ ಕರ್ನಾಟಕ ನನ್ನ ಕರ್ಮಭೂಮಿ. ತುಮಕೂರು ನನ್ನನ್ನು ಇವತ್ತು ಮತ್ತೊಮ್ಮೆ ಮನುಷ್ಯನಾಗಿ ಮಾಡಿದೆ. ರಾಜ್ಯದ ಮತ್ತು ರಾಷ್ಟ್ರದ ಹಿತವನ್ನು ಕಾಪಾಡ್ತಕ್ಕಂಥದಕ್ಕೆ ಆ ಕೆಲಸವನ್ನ ನಾನು ಯಾವುದೇ ಒಂದು ಸಣ್ಣ ಅಪಚಾರ ಇಲ್ಲದಂಗೆ ನಡ್ಕೊಂಡು ಹೋಗ್ತೀನಿ. 2 ಮಾಜಿ ಮುಖ್ಯಮಂತ್ರಿಗಳಿದ್ರು ತಮ್ಮ ಸಮುದಾಯದಲ್ಲಿ, ಅವರಿಬ್ಬರಿಗೂ ಕೂಡ ಅವಕಾಶಗಳು ಸಿಗುತ್ತೆ ಅನ್ನೋದಿತ್ತು. ಆದ್ರೆ ತಮ್ಮ ಹಿರಿತನ ಮತ್ತು ಅನುಭವದ ಮೇಲೆ ತಮ್ಮನ್ನು ಪರಿಗಣಿಸಿದ್ದಾರೆ. ಒಂದು ಪಕ್ಷ ಮಾಡಿದೆ, ನಾವೆಲ್ಲ ಒಂದು ಮನೆ ಜನ. ಅವರು ಈಗಾಗಲೇ ದಂತಕ್ರಿಯೆಗೆ ಇದಾಗಿದ್ದಾರೆ. ಅವ್ರ ಸಹಕಾರ, ಅವ್ರ ಮಾರ್ಗದರ್ಶನದಲ್ಲೂ ಕೂಡ ಕೆಲಸ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಸೋಮಣ್ಣ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ. ಕೇಂದ್ರ ಸಚಿವ ಸಂಪುಟದಲ್ಲಿ ವಿ ಸೋಮಣ್ಣ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ವಿ ಸೋಮಣ್ಣಗೆ ಕೇಂದ್ರ ಸಚಿವ ಸ್ಥಾನ ಒಲಿದು ಬಂದಿದೆ. ಈಗಷ್ಟೇ ಅವರು ಮಾತನಾಡಿದನ್ನ ಕೂಡ ಕೇಳಿಸ್ಕೊಂಡ್ವಿ. ನನ್ನ ಪಕ್ಷ ನಿಷ್ಠೆಗೆ, ನನ್ನ ಕಾರ್ಯವನ್ನ ನೋಡಿ
ನೀಡಿರುವಂಥದ್ದು ಬಹಳ ಸಂತೋಷವಾದಂತಹ ವಿಷಯ. BS ಯಡಿಯೂರಪ್ಪ ಭೇಟಿಗೆ ತೆರಳಿದ್ದಾರೆ ವಿ ಸೋಮಣ್ಣ. ಯಡಿಯೂರಪ್ಪ ಆಶೀರ್ವಾದ ಪಡೆಯಲು ಸೋಮಣ್ಣ ಆಗಮಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆಶೀರ್ವಾದ ಪಡೆಯೋದಕ್ಕೆ ಸೋಮಣ್ಣ ಅವರು ಆಗಮಿಸಿದ್ದಾರೆ. ದೆಹಲಿಯ BY ರಾಘವೇಂದ್ರ ನಿವಾಸದಲ್ಲಿ BS ಯಡಿಯೂರಪ್ಪ ಅವರನ್ನ ಭೇಟಿಯಾಗೋದಕ್ಕೆ ವಿ ಸೋಮಣ್ಣ ಅವರು ತೆರಳಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸೋತಿದ್ರು ಸೋಮಣ್ಣ. ಪಕ್ಷಕ್ಕೆ ಬಹಳ ನಿಷ್ಠರಾಗಿದ್ರು, ಹಿರಿಯರ ಸೂಚನೆಯಂತೆ ನಡ್ಕೊಂಡ್ರು. ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣಗೆ ಜಾಕ್ಪಾಟ್. ಕೇಂದ್ರದಲ್ಲಿ ಸಚಿವರಾಗೋದು ಬಹಳ ಸಂತಸದ ವಿಚಾರ ಅಂತ ಹೇಳಿದ್ರು. ಅವರು ಅಂದುಕೊಂಡಿರ್ಲಿಲ್ಲ, ಆದ್ರೆ ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೆ, ಹಿರಿಯರು ಏನೆಲ್ಲ ಸೂಚನೆಯನ್ನ ಕೊಟ್ಟರು ಅದನ್ನ ಪಾಲಿಸಿದ್ದೀನಿ, ಹಾಗಾಗಿ ನನ್ನ ಅಂದ್ರೆ ಆ ಪಕ್ಷ ನಿಷ್ಠೆಗೆ ಒಪ್ಪಿ ನನಗೆ ಈ ರೀತಿಯ ಸಚಿವ ಸ್ಥಾನ ನೀಡಿರೋದು ನನಗೆ ಬಹಳ ಸಂತಸದ ವಿಷಯ ಅಂತ ಸೋಮಣ್ಣ ಅವರು ಕೂಡ ಈಗ ತಮ್ಮ ಅಭಿಪ್ರಾಯವನ್ನ ಪವರ್ ಟಿಯೊಂದಿಗೆ ಹಂಚಿಕೊಂಡ್ರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ಭೇಟಿಯಾಗೋದಕ್ಕೆ, ಅವರ ಜೊತೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಜೊತೆಗೆ ಅವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಅವರ ನಿವಾಸಕ್ಕೆ ತೆರಳಿದ್ದಾರೆ. BS ಯಡಿಯೂರಪ್ಪ ಅವರ ಭೇಟಿಗೋಸ್ಕರ ವಿ ಸೋಮಣ್ಣ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಇವತ್ತು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ. ಇವತ್ತಿನ ಸಂಪುಟ ಕಾರ್ಯಕ್ರಮ ಏನಿದೆ, ಸಂಪುಟ ಸೇರ್ಪಡೆ ಆಗುವಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ರಾಜ್ಯದ 5 ಅದರಲ್ಲಿ ಪ್ರಮುಖವಾಗಿ ವಿ ಸೋಮಣ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರೋದು ಬಹಳ ಸಂತಸದ ವಿಚಾರ ಅಂತ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು.